ಅಧಿಕ ಮಾಸ ನಿಮಿತ್ತವಾಗಿ ನಾವೆಲ್ಲ ಶ್ರೀಮದ್ ಭಾಗವತವನ್ನ ಕೇಳ್ತಾ ಇದೆ. ಸುಂದರವಾಗಿರ್ತಕ್ಕಂಥ ವಿಷಯ. ಪರೀಕ್ಷಿತ ಮಹಾರಾಜ ಇಡೀ ರಾಜ್ಯವನ್ನ ತೊರೆದ. ಮರಣ ಸಮೀಪ ಬರ್ತೈತಿ ಅಂತಂದ್ರ ಏನಾಗ್ತೈತಿ ಅಂತಂದ್ರ ಮನುಷ್ಯನಾದಂಥವ ನಾವ್ ಏನ್ ಮಾಡ್ಬೇಕು? ಈ ಮನುಷ್ಯ ಜನ್ಮ ಎದಕ್ ಬಂದದ, ಇದನ್ನ ಸಾರ್ಥಕತೆ ಮಾಡ್ಕೋಬೇಕು ಅಂತ ಮುಂದಕ್ಕೆ ಹೋಗ್ತಾ ಎಲ್ಲವನ್ನ ತೊರೆದ ಏನ್ ಮಾಡಿದ ಅಂತಂದ್ರ ಸುಖ ಮುನಿಯ ಹತ್ತರ ಹೋಗಿ ಉಪದೇಶವನ್ನ ಕೇಳಾಕತ್ತ. ಉಪದೇಶ ಕೇಳ್ಬೇಕ್ರಿ. ಈಗ ನೀವೆಲ್ಲ ಕೇಳಾಕತ್ತೀರಲ್ಲ, ಶ್ರವಣ ಮಾಡಾಕತ್ತೀರಲ್ಲ, ಶ್ರವಣ ಹೆಂಗ ಮಾಡ್ಬೇಕು ಅಂತಂದ್ರ ಏಕಾಗ್ರತೆಯಿಂದ ಮಾಡ್ಬೇಕು. ಏಕಾಗ್ರತೆ ಏನೈತಿ ಅಂತಂದ್ರ ಶ್ರವಣ ಮಾಡುವಾಗ ಮುಖ್ಯವಾದಂತದೈತಿ. ಮನಸ್ಸ ಏನಾಗ್ಬೇಕು? ಏಕಾಗ್ರ ಆಗ್ಬೇಕು. ಅನೇಕಾಗ್ರ ಆತು ಅಂತಂದ್ರ ಹೇಳಿದ್ದೆ ತಿಳಿಯಂಗಿಲ್ಲ. ಅನೇಕಾಗ್ರ ಅಂದ್ರ ಚಂಚಲ ಆಗ್ಬಾರ್ದು ಮನಸ್ಸು. ಇನ್ನ ಶೂನ್ಯಾಗ್ರ ಅಂತ ಬರ್ತದ. ಶೂನ್ಯಾಗ್ರ ಅಂತಂದ್ರ ಕೇಳುವಾಗ ನಿದ್ರಾ ಆನಂದ ಬರ್ತೈತ್ರಿ. ನಾವು ಶೂನ್ಯ ಆಗಿಬಿಡ್ತೈತಿ ಮನಸ್ಸ. ಅವಾಗೂ ಏನಾಗಂಗಿಲ್ಲ, ಶಾಸ್ತ್ರ ತಿಳಿಯಂಗಿಲ್ಲ. ಅವ ಏನ್ ಮಾಡ್ಯಾನ ಅಂತಂದ್ರ ಏಕಾಗ್ರತೆಯಿಂದ ಸ್ವಲ್ಪ ನಾನು ಏಕಾಗ್ರತೆಯನ್ನ ಕಳ್ಕೊಂಡಿ ಅಂತಂದ್ರ ಮನಸ್ಸ ಅನೇಕ ಆಗ್ರತೆ ಆಯ್ತು ಅಂತಂದ್ರ ಮನಸ್ಸ ಚಂಚಲ ಆಯ್ತು, ಶೂನ್ಯಾಗ್ರ ಆಯ್ತು ಅಂತಂದ್ರ ನನಗಿರುವುದ ಎಷ್ಟು ದಿನಗಳ ಪರ್ಯಂತರವಾಗೈತಿ? ಶ್ರವಣ ಮಾಡುವುದು ಎಷ್ಟು ದಿನ ಐತಿ? ಕೇವಲ 7 ದಿನ ಪರ್ಯಂತರ ಅಷ್ಟ ನನಗ ಸಮಯ ಐತಿ. 7 ದಿನ ಮುಗಿದು ಹೋಯ್ತು ಅಂತಂದ್ರ ನನ್ನ ಪ್ರಾಣವೇ ಹೋಗ್ತದ. ಪ್ರಾಣದ ಹೋಗುವ ಭಯದಿಂದ ಏನ್ ಮಾಡ್ಲಿಲ್ಲ ಅಂತಂದ್ರ ಅವ ತನ್ನ ಎಚ್ಚರಿಕೆಯನ್ನ ಏಕಾಗ್ರತೆಯನ್ನ ಒಟ್ಟ ಕಳ್ಕೊಳ್ಳಿಲ್ಲ. ಮೈಯೆಲ್ಲ ಕಣ್ಣಾಗಿ ಅಂತೀವಲ್ಲ, ಅವ ಏನ್ ಮಾಡಿದ ಅಂತಂದ್ರ ತನ್ನ ಮೈಯೆಲ್ಲ ಕಣ್ಣಾಗಿಸಿಕೊಂಡು ತನ್ನ ಮನಸ್ಸನ್ನ ಬಿಚ್ಚಿ ತನ್ನ ಹೇಳುವ ವಿಷಯವನ್ನ ಏನ್ ಮಾಡಾಕತ್ತಿದ್ದ ಅಂತಂದ್ರ ಗ್ರಹಣ ಮಾಡಾಕತ್ತ. ಹೀಗ ಮಾಡ್ಬೇಕಂತ ಒಬ್ಬ ಏನ್ ಮಾಡಿದ್ದ ಅಂತಂದ್ರ ಪ್ರತಿದಿನ ಶಾಸ್ತ್ರಕ್ಕೆ ಹೋಗಿದ್ರಿ. ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಶರಣ ಇದ್ದ. ಅವ ಶಾಸ್ತ್ರಕ್ಕೆ ಹೋಗ್ತಿದ್ದ. ಪ್ರತಿದಿನ ಶಾಸ್ತ್ರ ಕೇಳಿ ಬರ್ತಿದ್ದ. ಅವನ್ಗೇನಿತ್ತು ಅಂತಂದ್ರ ನನ್ನ ಮಗನು ಏನ್ ಮಾಡ್ಬೇಕು? ಸತ್ಸಂಗ ಮಾಡ್ಬೇಕು, ಸತ್ಸಂಗದೊಳಗ ಭಾಗಿಯಾಗಬೇಕು, ಶಾಸ್ತ್ರಗಳನ್ನ ಕೇಳ್ಬೇಕಂತ ಅವನ ಮನಸ್ಸಿನೊಳಗ. ಮಗ ಏನ್ ಮಾಡ್ತಿದ್ದ ಅಂತಂದ್ರ ಇಂಥದ್ ಕೇಳಾಮಲ್ಲ, ಮಹಾತ್ಮರ ಸನೇಕ್ ಹೋಗಾಮಲ್ಲ, ಇವಾಗ ಏನದ ಮಾಡ್ಲಿ ಅಂತ ವಿಚಾರ ಮಾಡಿದಂತ ತಂದೆ ಏನ್ ವಿಚಾರ ಮಾಡಿದ ಅಂತಂದ್ರ ಇಲ್ಲ, ನೀ ಶಾಸ್ತ್ರಕ್ಕೆ ಹೋಗ್ಬೇಕು, ಮಹಾತ್ಮರ ಹತ್ತೆಕ್ ನೀ ಹೋಗ್ಬೇಕು ಅಂತ ಕೇಳಿದ. ನನಗಾಗಂಗಿಲ್ಲ ಅಂತ. ಇಲ್ಲ, ನೀ ಇವತ್ತಿನ ದಿನ ಶಾಸ್ತ್ರಕ್ಕೆ ಹೋದಿ ಅಂತಂದ್ರ ನಿನಗ 100 ರೂಪಾಯಿ ಸುವರ್ಣ ನಾಣ್ಯಗಳನ್ನ ಕೊಡ್ತೀನಿ. ಸುವರ್ಣ ನಾಣ್ಯಗಳನ್ನ ಕೊಡ್ತೀನಿ, ನೀ ಹೋಗಬೇಕಂದ. ಅವ್ ಎದಕ್ ಹೋದ ಅಂತಂದ್ರ ಸುವರ್ಣ ನಾಣ್ಯ ಕೊಡ್ತಾನ ನಮ್ಮಪ್ಪ. 100 ರೂಪಾಯಿ ಕೊಡ್ತಾನ. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 100 ರೂಪಾಯಿ ಕೊಡ್ತಾನ. ಹೋಗ್ಬೇಕು ಅಂತ ಮನಸ್ಸಿನೊಳಗ್ ಬಂತಂತ. ಎದಕ್ ಬಂದೈತ್ರಿ? ಆಸೆ ಇಟ್ಟಾನ. ಆಸೆ ಇಟ್ಕೊಂಡ್ ಎಲ್ಲಿಗೆ ಬಂದ ಅಂತಂದ್ರ ನೀವೇ ಇಲ್ಲೆಲ್ಲ ಕೇಳಾಕತ್ತೀರಲ್ಲ, ಶ್ರವಣ ಮಾಡಾಕತ್ತೀರಿ, ಸತ್ಸಂಗ ಮಾಡಾಕತ್ತೀರಿ. ಆ ಸತ್ಸಂಗದೊಳಗ ಹಿಂಗ ಬಂದ ಭಾಗಿಯಾದಂತ. ಆ ಕುಂತ 1 ತಾಸ ಪರ್ಯಂತರವಾಗಿ ಕುಳಿತ. ಎಲ್ಲೇ? ಮಹಾತ್ಮರ ಹೇಳುವ ವಿಷಯವನ್ನ ಕೇಳಾಕತ್ತಿದ. ಹೆಂಗ್ ಕೇಳಾಕತ್ತಿದ್ದ ಅಂತಂದ್ರ ಅವನಿಗೆ ಏನಿತ್ತು ಅಂತಂದ್ರ ಮನಸ್ಸಿನಾಗ ಮಹಾತ್ಮರ ಶಾಸ್ತ್ರ ಹೇಳೋದ್ ಕಡೆ ಒಟ್ಟ ಮನಸ್ಸಿರ್ಲಿಲ್ಲ ಅಂತ. ಏನ್ ಎಣಸಾಕತ್ತಿದ್ದ? 100 ಬಂಗಾರದ ನಾಣ್ಯಗಳನ್ನ ಮನುಷ್ಯನೊಳಗ ಎಣಸಾಕತ್ತಿದ್ದ. ಎಲ್ಲಿ ಕುಂತಾನ? 1 ತಾಸ ಭಾಗವತ ಕೇಳಕ್ ಕುಂತಾನ. ಇದನ್ನ ಮನುಷ್ಯನೊಳಗೆ ಎನಸಾಕತ್ತಾನ. ಎನಸಿದ. ಮಂಗಳಾರತಿ ಆಯ್ತು. 1 ತಾಸ ಹಾದಿನ ಮುಗಿಸಬೇಕಲ್ಲ. ಹೆಚ್ಚಿಗೆ ಆತಂದ್ರ ಅಲ್ಲಿ ಹಿಂದಿನವ್ರು ಒಬ್ಬೊಬ್ರ ಅದು ಏನ್ರಿ, ನಾವು ಪ್ರವಚನ ಪ್ರಾರಂಭ ಆಗೋಕ್ಕಿಂತ ಮೊದ್ಲ ಅಲ್ಲಿ ಪ್ರಸಾದ ಇಟ್ಟಿದ್ವಿ ಅಂತಂದ್ರೆ ಇಲ್ಲಿ ಯಾರೋ ಕುಂದಿರ್ತಿರ್ಲಿಲ್ಲ.
ಅಲ್ಲೇ ಒಬ್ಬೊಬ್ರ ಮಾಡಿ ಮಾಡಿ ಮನೆಗೆ ಹೋಗ್ತಿದ್ರು. ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆತಂತಂದ್ರ ಪ್ರಸಾದ ಐತಂತ್ರ ಕುಳಿಸ್ಬಹುದು. ಇವತ್ತಿನ ಒಂದಿನ ನಮಗ್ ಪ್ರಸಾದನೂ ಬೇಡ ಅಂತ ಎದ್ದದ್ ಹೋಗ್ಬೋದು. ಹಿಂಗಿರ್ತದ. ಹಂಗ ಒಂದ್ ತಾಸಾಯ್ತು, ಪ್ರವಚನ ಮುಗೀತಿ. ಪ್ರವಚನ ಮುಗ್ಯಾನ ಮನಿಗೆ ಓಡ್ ಹೋದ, ಧಾವಿಸಿ ಮನಿಗೆ ಓಡ್ ಹೋದ. ಮನಿಗೆ ಓಡ್ ಹೋದಿಂದ ಯಪ್ಪ ನನಗ ನಾಣ್ಯಗಳನ್ನ ಕೊಡಂದ. ಇಲ್ಲ, ಈಗ ಏನ್ ಮಾಡಿ ಪ್ರವಚನ ಕೇಳಿ ಬಂದಿ, ಊಟ ಮಾಡು, ಊಟ ಮಾಡ್ದಿಂದ ನಿನಗೇನ್ ಮಾಡ್ತೀನಿ, 100 ನಾಣ್ಯಗಳನ್ನ ಕೊಡ್ತೀನಿ ಅಂದ. ನನಗ ಊಟದ ಅವಶ್ಯಕತೆ ಇಲ್ಲ. ಈಗ ನೀ ಏನ್ ಮಾಡ್ಬೇಕು, ಸುವರ್ಣದ ನಾಣ್ಯಗಳನ್ನು ಕೊಡಬೇಕು ಅಂತ ಇಸ್ಕೊಂಡ ಬಿಟ್ಟ. ಮತ್ತ ಮರುದಿನ ಏನ್ ಮಾಡಿದ ಅಂತಂದ್ರ ತಂದೆ ವಿಚಾರ ಮಾಡಿದ, ನಿನಗೆ ಇವತ್ತಿನ ದಿನ ಏನ್ ಮಾಡ್ತೀನಿ, 1,000 ಬಂಗಾರದ ನಾಣ್ಯಗಳನ್ನ ಕೊಡ್ತೀನಿ. ಆದ್ರ ಒಂದು ಕರಾರಿನ ಮೇಲೆ ಕೊಡ್ತೀನಿ. ಒಂದು ಕರಾರಿನ ಮೇಲೆ ಕೊಡ್ತೀನಿ. ನೀ ಏನ್ ಮಾಡ್ಬೇಕು, ಆ ಕರಾರಿನಂತೆ ನಡ್ಕೊಂಡ್ರೆ ಮಾತ್ರ 1000 ಬಂಗಾರದ ನಾಣ್ಯಗಳು. ಮಗ ಅಂದ, ಅದೇನು ಅಂತ ಕೇಳಿದ. ಇಲ್ಲ, ನೀ ಎಲ್ಲ ಹೊಕ್ಕಿಯಲ್ಲ, ಪ್ರವಚನ ಕೇಳ್ತಿಯಲ್ಲ, ನೀ ಏನ್ ಮಾಡ್ಬೇಕು ಅಂತಂದ್ರ ಮಹಾತ್ಮರ ಹೇಳಿದ ಮಾತುಗಳನ್ನ ಒಂದೊಂದವಾಗಿ ನೆನಪಿಟ್ಕೋಬೇಕಂದ. ನೆನಪಿಟ್ಕೊಂಡು ಬಂದು ನನಗೆ ಹೇಳ್ಬೇಕು. ನೀ ಎಲ್ಲಾ ಪ್ರವಚನವನ್ನ ಕೇಳಿ ನೆನಪಿಟ್ಕೊಂಡು ನನಗೆ ಹೇಳಿದೆ ಅಂದ್ರೆ ಮಾತ್ರ ನಾ ಏನ್ ಮಾಡ್ತೀನಿ, 1000 ನಾಣ್ಯಗಳನ್ನ ಕೊಡ್ತೀನಿ ಅಂದ. ಮರುದಿನನು ಬಂದ. ಒಂದನೇ ದಿನ ಏನಾಗಿತ್ತು, 100 ನಾಣ್ಯದೊಳಗ ಮಗ್ನಾಗಿದ್ದ. ಇವತ್ತಿನ ದಿನ 1000 ನಾಣ್ಯಗಳ ಕೊಡ್ತಾನಂದನ ಅಪ್ಪ. ಆದ್ರ 1000 ನಾಣ್ಯದ ಕಡೆ ಏನೇ ಹೋಗ್ಲಿಲ್ಲ ಅಂತಂದ್ರ ಮನಸ್ಸು ಹೋಗ್ಲಿಲ್ಲ, ಎನೆಗೆಯಲ್ಲಿ ಹೋಗ್ಲಿಲ್ಲ. ಅವನ ಮನಸ್ಸು ಎಲ್ಲಿ ಹೋತು ಅಂತಂದ್ರ ಶಾಸ್ತ್ರ ಕೇಳ್ಬೇಕಲ್ಲ. ನಾ ಶಾಸ್ತ್ರ ಕೇಳಿ ನೆನಪಿಟ್ಕೋಲಿಕ್ಕಂದ್ರ 1000 ನಾಣ್ಯ ಕೊಡೋದಿಲ್ಲ ಅಂತ ಹೇಳ್ಯಾನ. ಏನ್ ಮಾಡ್ಬೇಕೀಗ? ಇದ್ರ ನೆನಪು ಹೋದ್ರಿ. ಅವ ಏನ್ ಮಾಡಕತ್ತಿದ್ದ ಅಂತಂದ್ರ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದೊಂದು ಮಾತನ್ನ ನೆನಪಿಡೋದ್ರೊಳಗ, ಕೇಳೋದ್ರೊಳಗ, ಮಹಾತ್ಮರ ಹೇಳಿದ ಮಾತುಗಳನ್ನ ತನ್ನ ಆಚರಣೆಯೊಳಗ, ತನ್ನ ಮನಸ್ಸಿನೊಳಗ ಉಳಿಸೋದ್ರೊಳಗ ಏನ್ ಮಾಡಿದ ಅಂತಂದ್ರ ಕುಳಿತು ಬಿಟ್ಟ. ಅಲ್ಲೇ ಕುಳಿತ. 1 ತಾಸಾಯ್ತು. 1 ತಾಸಾದ್ರೂ ಕೂಡ ಮಂಗಳಾರತಿ ಆಯ್ತು, ಅವ್ ಹೇಳಲಿಲ್ಲ. ಯಾಕಂದ್ರ ತತ್ವ ಏನಾಗಿತ್ತು, ಒಳಗಿಳಿದು ಬಿಟ್ಟಿತ್ತು. ಎಲ್ಲರೂ ಮಂಗಳಾರತಿ ಮಾಡಿ ಪ್ರಸಾದ ಮಾಡಿ ಮನೆಗೆ ಹೋಗಿದ್ರು ಕೂಡ ಇವ ಇಲ್ಲೇ ಕುಂತಿದ್ದ. ತಾಯ ಮಾತು ಪ್ರವಚನ ಮುಗಿದು ಎಲ್ಲಾರು ಪ್ರಸಾದ ಮಾಡಿ ಮನೆಗೆ ಹೋದ್ರು. ಮಗ ಯಾಕೆ ಬರ್ಲಿಲ್ಲ ಅಂತ ಹೇಳಿ ತಂದೆ ಬಂದು ನೋಡಿದ. ಅಲ್ಲ, ನಿನಗ 1000 ನಾಣ್ಯಗಳನ್ನು ಕೊಡ್ತಾನಂತಂದಿನಿ, ನೀ ಇಲ್ಲೇ ಯಾಕೆ ಕೊಡ್ತಿ, ಬಾ ಹೋಗೋಣ ಅಂದ. ನನಗೆ ಇವತ್ತೇನು ಬೇಕಾಗಿಲ್ಲ ಅಂತಂದ್ರ 1000 ನಾಣ್ಯದ ಅವಶ್ಯಕತೆ ಇಲ್ಲ. 1000 ನಾಣ್ಯ ಇದ್ರು, ಕೋಟಿ ನಾಣ್ಯ ಇದ್ರು, ರಾಜ್ಯ ಮಹಾರಾಜರಿದ್ರು ಏನಾಗ್ತೈತಿ ಅಂತಂದ್ರ ಇದನ್ನ ಎಲ್ಲೇ ಬಿಟ್ಟು ಹೋಗ್ತಾರ. ಇದು ಅಶಾಶ್ವತವಾದಂತಹದೈತಿ. ಶಾಶ್ವತವಾದಂತಹದ್ದು ಯಾವುದು ಅಂತ ಕೇಳಿದ್ರ ಜ್ಞಾನ ರತ್ನ ಅನ್ನತಕ್ಕಂಥದ್ದು ಶಾಶ್ವತವಾದಂತಹದ್ದು. ಅದನ್ನ ನಾ ಏನ್ ಮಾಡ್ಬೇಕು, ಪಡ್ಕೋಬೇಕಂತ ಮನಸ್ಸಿನೊಳಗ ಬಂದಿತ್ತು, ಮಗನ ಮನಸ್ಸಿನೊಳಗ. ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾನ ಅಂತಂದ್ರ ಯಾರಲ್ಲಿ, ಸುಖಮುನಿಯಲ್ಲಿ ತತ್ವವನ್ನ ತಿಳ್ಕೊಳಕತ್ತಾನ. ಅವ್ರ ಏನ್ ಮಾಡ್ತಾ ಇದಾರ ಅಂತಂದ್ರ ಒಂದೊಂದ ಹೇಳಕತ್ತಾರ. ಜಯ ವಿಜಯರು ಏನಾಗಿ ಬಂದ್ರು ಅಂತಂದ್ರ ದ್ವಿತೀಯ ಗರ್ಭದಲ್ಲಿ ಜನಿಸಿದ್ರಲ್ಲ. ಅವ್ರು ಯಾಕೆ ಹಂಗ ಜನಿಸಿದ್ರು ಅಂತಂದ್ರ ಹೇಳಿದ್ರು ಅವರು, ಸಂಧ್ಯಾ ಕಾಲದೊಳಗ ಏನಿರ್ತೈತಿ ಅಂತಂದ್ರ ರುದ್ರದೇವ ತನ್ನ ಗಣಗಳಾದಂತ ರಾಕ್ಷಸರ ಸಮೂಹದೊಂದೊಡಗೂಡಿ ಸಂಚಾರ ಮಾಡ್ತಿರ್ತಾನಂತ. ಅಂತ ಸಮಯದೊಳಗೆ ಏನಾಗಬಾರ್ದು ಅಂತಂದ್ರ ಗರ್ಭಧಾರಣೆ ಆಗಬಾರ್ದು. ಇವೆಲ್ಲ ಶಾಸ್ತ್ರ ನಮ್ಗೆ ತಿಳುವಳಿಕೆ ಕೊಡ್ತಾವ್ರಿ, ಕೇಳಬೇಕಂತ. ಯಾಕಂತಂದ್ರ ಇವು ನಿಮಗೇನ ಇಲ್ಲ ಅಂತಂದ್ರ ಎಲ್ಲಾ ಗ್ರಂಥಗಳನ್ನು ಓದಿ ತಿಳ್ಕೊಬೇಕಂದ್ರ ಸಾಧ್ಯ ಇಲ್ರಿ. ಪ್ರಪಂಚದ ಕೆಲಸದೊಳಗೆ ಸಾಧ್ಯ ಆಗಂಗಿಲ್ಲ. ಏನೋ ಮಹಾತ್ಮರು ಏನ್ ಮಾಡಿರ್ತಾರ ಅಲ್ಲೇ ಇಲ್ಲೇ ನಮ್ಮ ಅಪ್ಪಗಳು ಎಲ್ಲಿ ಕಂಡು ಹಿಡಿದಿದ್ರು, ಏನ್ ಮಾಡಿದ್ರು ಹೇಳಕ್ ಆಗ್ಲಿಲ್ಲ. ಅವ್ರ ಏನ್ ಮಾಡಿದ್ರು ಅಂತಂದ್ರ ಜೀವಿಗಳ ಜನ್ಮ ನಿರ್ಣಯ ಅಂತಕ್ಕಂಥದ್ದು ತಯಾರು ಮಾಡಿದ್ರು.
ಗರ್ಭಿಣಿಯರ ಇದ್ದಾಗ ಏನ್ ಮಾಡ್ಬೇಕಂತ ಹೇಳಿದ್ರಮ್ಮ ಅವರು? ಗ್ರಂಥಗಳನ್ನು ಓದ್ಬೇಕ್ರಿ, ಒಳ್ಳೆಯ ಗ್ರಂಥಗಳನ್ನ ನೋಡ್ಬೇಕು. ಈ ಟಿವಿ ನೋಡಿದ್ರು ಏನಿರ್ಬೇಕು ಅಂತಂದ್ರ ಭಕ್ತಿ ಪ್ರದವಾಗಿರ್ಬೇಕು, ಅಂತ ಕಥೆಗಳನ್ನ ಕೇಳ್ಬೇಕು. ಅದ್ರೊಳಗು ನಾವ್ ಏನಾರ ಮಾಡಿದೀವಿ ಅಂತಂದ್ರ ಈಗ ಏನ್ ಮಾಡಕತ್ತವ್ರಿ, ಜಗದಾಡದ ನೋಡ್ತೀವ, ಹುಟ್ಟಿದ ತಕ್ಷಣ ನಾವ್ ಏನ್ ಮಾಡ್ತಾವ್, ಕುಣಿಯಾಕ ಶುರು ಮಾಡ್ಯಾವ್ರಿ. ಹಿಂಗ ಆಗ್ತೈತಂತ. ದುರ್ಯೋಧನ ಅಂತ ಹುಟ್ಟಬೇಕಾದ್ರ ಏನಾಯ್ತು ಅಂತಂದ್ರ, ಮೊದಲ ಕುಂತಾದೇವಿ ಗರ್ಭಿಣಿ ಆದ್ಲಂತ. ಕುಂತಾದೇವಿ ಗರ್ಭಿಣಿ ಆದ್ಲು. ಈ ಗಾಂಧಾರಿನೂ ಏನಾದ್ಲು, ಗರ್ಭಿಣಿ ಆದ್ಲು. ಹಂಗ ಇಬ್ರು ಏನಾಯ್ತು ಅಂತಂದ್ರ, ಗರ್ಭಿಣಿ ಅವ್ರ ಮಕ್ಕಳನ್ನ ಪಡಿಬೇಕು, ಇವ್ರ ಮಕ್ಕಳನ್ನ ಪಡಿಬೇಕಲ್ಲ. ಈಗ ಪ್ರಪ್ರಥಮವಾಗಿ ಯಾರಿಗೆ ಮಂತ್ರದಿಂದ ಏನಾಯ್ತು ಅಂತಂದ್ರ, ಕುಂತಿಗೆ ಮಕ್ಕಳಾಯ್ತು. ಧರ್ಮರಾಜ ಹುಟ್ಟಿದ. ಕರ್ಣ ಹುಟ್ಟ್ಯಾನ್ರಿ. ಕರ್ಣ ಎಲ್ಲಿ ಗಣನೆ ಇಲ್ಲ ಅಂತಂದ್ರ ಪಾಂಡವರೊಳಗ ಗಣನೆ ಇಲ್ಲ. ಯಾಕ? ಲಗ್ನ ಆಗೋಕ್ಕಿಂತ ಮೊದಲ ಬಾಲಕಿ ಆಗಿದ್ದಾಗ ಆ ಮಗನನ್ನ ಪಡೆದದ್ದಕ್ಕಾಗಿ ಲೋಕ ನಿಂದನೆ ಬರ್ತೈತೆ ಅಂತ ನದಿಯೊಳಗೆ ಬಿಟ್ಟಿದ್ಲು. ಯಾವಾಗ ಧರ್ಮರಾಜ ಹುಟ್ಟಿದಲ್ಲ, ಹೊಟ್ಟೆ ಕಿತ್ತು ಬಿತ್ತಂತ. ಯಾರಿಗೆ? ಗಾಂಧಾರಿಗೆ. ಕುಂತಿ ಏನಾಗ್ತಾಳ, ರಾಜ ಮಾತೆ ಆಗ್ತಾಳ. ಕುಂತಿ ಮಗನ ಏನ ಮಾಡ್ತಾನ, ರಾಜನಾಗ್ತಾನ. ನಾ ಇವ್ರ ಕೈಯೊಳಗ ಏನಾಗ್ಬೇಕಾಗ್ತದ, ದಾಸಿ ತರ ಇರ್ಬೇಕಾಗ್ತೈತಿ. ನಾ ಏನ್ ಮಾಡ್ಬೇಕು ಅಂತ ಬಾಳ ಏನಾಯ್ತು ಅಂತಂದ್ರ ಹೊಚ್ಚಿಕಿಟ್ಟು ಬಂತಂತಗಿ. ಆಕೆ ಏನ್ ಮಾಡ್ಲಿಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳಲ್ಲ, 22 ತಿಂಗಳಾದ್ರೂ ಏನಾಗ್ಲಿಲ್ಲ ಅಂತಂದ್ರ ಪ್ರಸವ ಆಗ್ಲಿಲ್ಲ ಅಂತ. ಹುಟ್ಲಿಲ್ಲ ಮಗ. ಹುಟ್ಲಿಲ್ಲಲ್ಲ, ಯಾಕೆ ಹುಟ್ಲಿಲ್ಲ ಅಂತ ಹೇಳಿ ಗರ್ಭವನ್ನು ಜಜ್ಕೊಂಡ್ಲಂತ. ಅದೇನಾಯ್ತು ಅಂತಂದ್ರ 101 ತುಂಡಾಗಿ ಹೊರಗೆ ಬಂತಂತ್ರಿ. ರಕ್ತ ಪಿಂಡ 101 ಆಗಿ ಹೋಗಿ ಹೊರಗೆ ಬಂತಂತ. ಹೊರಗೆ ಬಂದಾಗ ಅಳ್ಳಾಕತ್ತಿಲ್ಲಂತ. ಹಿಂಗೆಲ್ಲ ಆಯ್ತು, ನನ್ನ ಮಗ ಹಿಂಗಾಯ್ತು ಅಂತ. ವೇದವ್ಯಾಸರು ಏನ್ ಮಾಡಿದ್ರು ಅಂತಂದ್ರ, ಅಳಬ್ಯಾಡ, ಆ ಮಕ್ಕಳನ್ನ ಮತ್ತೆ ಏನ್ ಮಾಡಾಕ್ ಬರ್ತದ, ಪುನರ್ ಪಡಿಯಾಕ್ ಬರ್ತೈತೆ ಅಂತ ಆಕಳ ತುಪ್ಪ ತರಿಸಿದ್ರಂತ್ರಿ. ಆಕಳ ತುಪ್ಪ ಎಷ್ಟು ಅಂದ್ರ 101 ಕೊಡ ಆಕಳ ತುಪ್ಪ ತರಿಸಿ ಒಂದೊಂದು ಪಿಂಡವನ್ನ ಅದ್ರೊಳಗೆ ಹಾಕಿದ್ರಂತ. ಆ ಪಿಂಡನ್ನ ಹಾಕಿ ಏನ್ ಮಾಡಿದ್ರು ಅಂತಂದ್ರ ಕೌರವರನ್ನ ಅಲ್ಲಿ ರಕ್ಷಣೆ ಮಾಡಿ ಹೊರಗೆ ತೆಗೆದ್ರು ಅವ್ರು. ಯಾಕ ಅಂತ ಮಕ್ಕಳು ಹುಟ್ಟಿದ್ವು ಅಂತಂದ್ರ, ಗರ್ಭಿಣಿಯಾದವರು ಕೋಪದಿಂದ ಇರಬಾರ್ದು, ಗರ್ಭಿಣಿಯಾದವರು ಮತ್ಸರದಿಂದ ಇರಬಾರ್ದು, ಹೊಚ್ಚಿಕಿಟ್ಟಿನಿಂದ ಕೂಡಿರಬಾರ್ದು. ಹೀಗ ಕೂಡುವುದರಿಂದ ಏನಾಯ್ತು ಅಂತಂದ್ರ, ತಾಯಿ ಏನ್ ಮಾಡ್ತಾಳಲ್ಲ ಅದ ಏನಾಗ್ತದ ಅಂತಂದ್ರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೈತಿ ಅಂತ ಶಾಸ್ತ್ರ ಹೇಳ್ತದ. ಹಾಗಾಗಿ ಕಶ್ಯಪ ಮುನಿಗಳು ಸಾಕಷ್ಟು ಹೇಳಿದ್ರು, ದಿತಿಗೆ ಸಾಕಷ್ಟು ಹೇಳಿದ್ರು. ಈ ಸಮಯ ಅಲ್ಲ, ಬ್ಯಾಡ ಅಂತ ಹೇಳಿದ್ರು ಏನಾಗ್ಲಿಲ್ಲ ಅಂತಂದ್ರ ಹೇಳಿಲ್ಲ. ಕಶ್ಯಪರು ಸಾಮಾನ್ಯರಲ್ಲ, ಋಷಿ ಮುನಿಗಳು. ಮೊದಲನೆಯ ಪತ್ನಿಯಿಂದ ಏನ್ ಹುಟ್ಟ್ಯಾರ ಅಂತಂದ್ರ, ಅದಿತಿಯ ಹೊಟ್ಟೆಯಲ್ಲಿ ದೇವತೆಗಳು ಹುಟ್ಟ್ಯಾರ. ತಂದೆ ಒಬ್ಬ, ತಾಯಿ ಮಾತ್ರ ಇಬ್ರು. ಅದಿತಿ ಹೊಟ್ಟೆಯಲ್ಲಿ ದೇವತೆಗಳು ಹುಟ್ಟಿದ್ರ, ದಿತಿಯ ಹೊಟ್ಟೆಯಲ್ಲಿ ಯಾರು ಹುಟ್ಟಿದ್ರು ಅಂತಂದ್ರ ರಾಕ್ಷಸರು ಹುಟ್ಟಿದ್ರು. ಹೀಗೆ ಯಾಕಾಯ್ತು ಅಂತಂದ್ರ, ಅದು ಏನೈತಿ ಅಂದ್ರ ಶಾಸ್ತ್ರಾನುಸಾರವಾಗಿ ಧರ್ಮಾನುಸಾರವಾಗಿ ಪ್ರಪಂಚ ಮಾಡ್ಬೇಕ್ರಿ. ಶಾಸ್ತ್ರ ವಿರುದ್ಧವಾಗಿ ಧರ್ಮ ವಿರುದ್ಧವಾಗಿ ಯಾವ ಕಾರ್ಯ ಮಾಡ್ತೀವಲ್ಲ, ನಾವ್ ಅಲ್ಲೇನು ಕ್ರಮ ತಪ್ತೀವಲ್ಲ, ಕ್ರಮ ತಪ್ಪಿ ನಡೆಯುವುದರಿ ಕಷ್ಟಂ ಇನ್ನುಂಟೆ ಅಂತ ಶಾಸ್ತ್ರ ಹೇಳ್ತದ. ಅವ್ರೇನ್ ಮಾಡ್ತಾರ ಅಂತಂದ್ರ ಲೋಕ ಕಂಟಕರಾಗಿ, ದೇವತೆಗಳ ಕಂಟಕರಾಗಿ ಆ ಮಕ್ಕಳ ಯಾವ ರೀತಿಯಾಗಿ ಬೆಳಿತಾರ, ಅವರನ್ನ ಯಾವ ರೀತಿಯಾಗಿ ಯಾವ ಅವತಾರವನ್ನ ತೊಟ್ಟ ವಿಷ್ಣು ಭಗವಂತ ಅವ್ರನ್ನ ಸಂಹಾರ ಮಾಡ್ತಾನ ಅಂತ ವಿಷಯವನ್ನ ನಾಳೆಗೆ ಪ್ರತಿಪಾದನೆಯನ್ನ ಮಾಡ್ತಾರಂತ ಹೇಳ್ತಾ 2 ವಾಕ್ಯಗಳನ್ನ ಸದ್ಗುರುನಾಥ ಅಂತ ಹೇಳ್ತಾರೆ.